ಓಂ ಶಾಂತಿ. ಶಿವ ತಂದೆಯ ಮಕ್ಕಳಾಗಿ ಈಶ್ವರೀಯ ಸೇವೆಯನ್ನು ಮಾಡುತ್ತಿದ್ದೇವೆ. ನಿರಂತರ ಸೇವಾಧಾರಿಗಳಾಗಲು ಇಂದಿನ ವರದಾನ: ಸೇವೆಯ ಲಗನ್ನಿಂದ ಲೌಕಿಕವನ್ನು ಅಲೌಕಿಕ ಪ್ರವೃತ್ತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳುವಂತಹ ನಿರಂತರ ಸೇವಾಧಾರಿ ಭವ ಎಂದು. ಲೌಕಿಕವನ್ನು ಅಲೌಕಿಕ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡಾಗ ಅಪಾರವಾದಂತಹ ಪ್ರಾಪ್ತಿಯನ್ನು ಪಡೆಯುತ್ತೇವೆ. ನಿರಂತರ ಸೇವಾಧಾರಿಗಳಾಗುತ್ತೇವೆ. ಓಂ ಶಾಂತಿ. ಜ್ಯೋತಿ ಸ್ವರೂಪ ಆತ್ಮ ನಾನು. ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ವಿಶ್ವ ಕಲ್ಯಾಣಕಾರಿ ತಂದೆಯನ್ನು ಪಡೆದು ಭಾಗ್ಯಶಾಲಿಯಾಗಿದ್ದೇನೆ. ವಿಶ್ವ ಸೇವೆಯನ್ನು ಮಾಡುವ ಶುಭ ಸಂಕಲ್ಪವನ್ನು ಮಾಡಿದ್ದೇನೆ. ತಂದೆ ತಿಳಿಸುವರು, ಮಕ್ಕಳೇ, ಸೇವಾಧಾರಿಯ ಕರ್ತವ್ಯವಾಗಿದೆ ನಿರಂತರ ಸೇವೆ ಮಾಡುವುದು. ಮನಸ್ಸ ವಾಚ ಕರ್ಮಣ ಸೇವೆ. ವಿಶ್ವ ಸೇವಾಧಾರಿಯಾಗಿ ಭಿನ್ನ ಭಿನ್ನ ರೂಪದಲ್ಲಿ ಸೇವೆ ಮಾಡುತ್ತಾ ತಂದೆಯ ನೆನಪನ್ನು ಮಾಡುತ್ತಿದ್ದೇನೆ. ನೆನಪು ಮತ್ತು ಸೇವೆ ಬ್ಯಾಲೆನ್ಸ್. ಸೇವೆ ಮಾಡಲು ಉಮಂಗ ಉತ್ಸಾಹದಿಂದ ಮುಂದುವರಿಯುತ್ತಿದ್ದೇನೆ. ಲೌಕಿಕ ಪ್ರವೃತ್ತಿಯನ್ನು ಅಲೌಕಿಕ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಂಡಿದ್ದೇನೆ. ಈಶ್ವರೀಯ ಪ್ರವೃತ್ತಿ
ತಂದೆ ಪ್ರವೃತ್ತಿ ಮಾರ್ಗದ ರಾಜ್ಯ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ. ಇದು ನಿವೃತ್ತಿ ಮಾರ್ಗವಲ್ಲ. ಪವಿತ್ರ ಪ್ರವೃತ್ತಿ ಮಾರ್ಗದ ಸ್ಥಾಪನೆ. ಈ ಶ್ರೇಷ್ಠ ಮಾರ್ಗದ ಸ್ಥಾಪನೆಗಾಗಿ ಮನೆಯನ್ನು ಮನೆ ಅಂತ ತಿಳಿಯುವುದಿಲ್ಲ. ಸೇವಾ ಸ್ಥಾನವಾಗಿದೆ. ಮನೆಯನ್ನು ಸೇವಾ ಸ್ಥಾನ ಅಂತ ತಿಳಿದು ಸೇವೆಯನ್ನು ಮಾಡುತ್ತಿದ್ದೇನೆ. ನಾನು ಈಶ್ವರೀಯ ಸೇವಾಧಾರಿಯಾಗಿ ತ್ಯಾಗ ವೃತ್ತಿಯನ್ನು ಧಾರಣೆ ಮಾಡಿದ್ದೇನೆ. ತಂದೆ ತಿಳಿಸುವರು, ಮಕ್ಕಳೇ, ಸೇವಾಧಾರಿಯ ಮುಖ್ಯ ಕರ್ತವ್ಯ, ಮುಖ್ಯ ಗುಣ ತ್ಯಾಗವಾಗಿದೆ ಎಂದು. ನಾನು ಆತ್ಮ. ವಿಕಾರಗಳನ್ನು, ಅವಗುಣಗಳನ್ನು ತ್ಯಾಗ ಮಾಡುತ್ತಾ ತಪಸ್ವಿ ಮೂರ್ತಿಯಾಗುತ್ತಿದ್ದೇನೆ. ಇದು ಆಂತರಿಕ ತ್ಯಾಗವಾಗಿದೆ. ಈ ತ್ಯಾಗ ವೃತ್ತಿಯಿಂದ ಪ್ರವೃತ್ತಿಯಲ್ಲಿದ್ದರೂ ಸಹ ತಪಸ್ವಿ ಮೂರ್ತಿಯಾಗಬಹುದು. ನಾನು ಸತ್ಯ ತಪಸ್ವಿಯಾಗಿದ್ದೇನೆ. ಹದ್ದಿನ ತ್ಯಾಗವಲ್ಲ, ಬೇಹದ್ದಿನ ತ್ಯಾಗದಿಂದ ಆಂತರಿಕ ತ್ಯಾಗದಿಂದ ಎಲ್ಲರ ಮಧ್ಯದಲ್ಲಿದ್ದರೂ ಸಹ ತಪಸ್ವಿ ಮೂರ್ತಿಯಾಗಿದ್ದೇನೆ.
ಸತ್ಯವಾದ ತಪಸ್ಸು ಯೋಗದ ಜ್ವಾಲೆಯಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಂಡಿದ್ದೇನೆ. ತಪಸ್ವಿ ಮೂರ್ತಿಯಾಗಿರುವ ಕಾರಣ ಸ್ವತಃ ಸೇವೆ ನಡೆಯುತ್ತಿದೆ. ಸಹಜ ಸೇವೆ, ಸ್ವತಃ ಆಗಿ ಸೇವೆ. ಮನಸ ವಾಚ ಕರ್ಮಣ ಸೇವೆ. ನಾನು ಸತ್ಯ ಬ್ರಾಹ್ಮಣನಾಗಿ ಸತ್ಯ ಸೇವಾಧಾರಿಯಾಗಿದ್ದೇನೆ. ಈಶ್ವರೀಯ ಸೇವಾರ್ಥವಾಗಿ ನನ್ನ ತನು ಮನ ಧನವನ್ನು ಸಮರ್ಪಣೆ ಮಾಡಿ ಸಫಲ ಮಾಡಿಕೊಳ್ಳುತ್ತಿದ್ದೇನೆ. ಸೇವೆಯೇ ನನ್ನ ಜೀವನವಾಗಿದೆ. ಸೇವೆಯ ಲಗನ್ನಿಂದ ಲೌಕಿಕವನ್ನು ಅಲೌಕಿಕ ಪ್ರವೃತ್ತಿಯ ರೂಪದಲ್ಲಿ ಪರಿವರ್ತನೆ ಮಾಡಿಕೊಂಡು ನಿರಂತರ ಸೇವಾಧಾರಿಯಾಗಿದ್ದೇನೆ. ವಜ್ರ ಸಮಾನ ಸಂಗಮ ಯುಗದಲ್ಲಿ ಮಾತ್ರ ಈ ಶ್ರೇಷ್ಠ ಸೇವೆಯ ಅವಕಾಶವಿದೆ. ಈ ಸೇವೆಯಲ್ಲಿ ಒಂದಕ್ಕೆ ಪದಮದಷ್ಟು ಪ್ರಾಪ್ತಿಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದೇನೆ. ಮನೆಯಲ್ಲಿದ್ದರೂ ಮನೆಯನ್ನು ಸೇವಾ ಸ್ಥಾನ ಅಂತ ತಿಳಿದು ಮನಸ ವಾಚ ಕರ್ಮಣ ಸೇವೆಯನ್ನು ಮಾಡುತ್ತಾ
ನಿರಂತರ ಸೇವಾಧಾರಿಯಾಗಿದ್ದೇನೆ. ಈ ವಿಶೇಷ ಸೇವೆಯಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡುತ್ತಿದ್ದೇನೆ. ಪವಿತ್ರ ಪ್ರವೃತ್ತಿ ಮಾರ್ಗವನ್ನು ಸ್ಥಾಪನೆ ಮಾಡುವ ತಂದೆ, ನರನಿಂದ ನಾರಾಯಣ ಮತ್ತು ನಾರಿಯಿಂದ ಲಕ್ಷ್ಮಿಯಾಗಿ ಮಾಡಲು ಬಂದಿರುವರು. ಆ ತಂದೆಯ ಜೊತೆಯಲ್ಲೇ ಇದ್ದು ತಂದೆಯ ಸೇವೆ ಮಾಡುತ್ತಿದ್ದೇನೆ. ತಂದೆಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಾ ಈಗ ಕರ್ಮಯೋಗಿಯಾಗಿ ಸೇವೆ ಮಾಡುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.